ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತೀನಿ. ನೋಡಿ, ಇದೊಂದು ಮಿಷಿನ್ ವರ್ಕ್ ಡಿಸೈನ್. ಇದು ನಾನೇ ಮಾಡಿದ್ದೆ. ನಾನೇ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದೆ. ಅಂದರೆ ಸ್ಯಾರಿಯಲ್ಲಿರೋ ಬಾರ್ಡ್ರ್ ತೊಗೊಂಡು ಬೇರೆ ಸಿಲ್ಕ್ ಬಟ್ಟೆ ತೊಗೊಂಡು ಅದಕ್ಕೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ನಾನು. ಅವತ್ತು ಅವ್ರಿಗೆ ಹೇಳಿದೆ, ಇದು ಬಾರ್ಡ್ರ್ ಏನು ಬೇಡ, ಹಾಗೆ ವರ್ಕ್ ಮಾಡಿಕೊಡ್ತೀನಿ ಅಂತ ಅವ್ರಿಗೆ ಹೇಳಿದ್ದೆ ನಾನು. ಇಲ್ಲ, ಹೀಗೆ ಮಾಡಿ ಅಂತ ಅವರು ಡಿಸೈನ್ಸ್ ಮಾಡಿಸಿದ್ರು ನನ್ನ ಹತ್ರನೇ. ನಾನು ಸ್ಟಿಚ್ ಮಾಡಿ ವರ್ಕ್ ಮಾಡಿ ಕೊಟ್ಟಿದ್ದೆ ನಾನು ಅದಕ್ಕೆ. ಈಗ ಕಸ್ಟಮರು ನನಗೆ ಇದು ಡಿಸೈನು ಬಾರ್ಡ್ರ್ ಬೇಡ, ನನಗೆ ಬಾರ್ಡ್ರು ಕಟ್ ಮಾಡಿ ಬ್ಲೌಸಲ್ಲಿರೋ ವರ್ಕನ್ನು ಬೇರೆ ಪ್ಲೈನ್ ಬ್ಲೌಸ್ಗೆ ಹಾಕ್ಕೊಡಿ ಅಂತ ತಂದುಕೊಟ್ಟಿದ್ದಾರೆ. ಇದು ನೋಡಿ, ನಾನು ಇದು ಪಿಂಕ್ ಕಲರು ಬ್ಲೌಸ್ ಪೀಸ್. ಇದು ಸಿಲ್ಕ್ ಬಟ್ಟೆ ತೊಗೊಂಡಿದ್ದೀನಿ ನಾನು ಅವರಿಗೆ. ಇದು 1 ಮೀಟ್ರ್ ತೊಗೊಂಡಿದ್ದೀನಿ ಸಿಲ್ಕ್ ಬಟ್ಟೆ ಜೊತೆಗೆ. ಅದು ಬ್ಲೌಸಲ್ಲಿ ವರ್ಕ್ ಇದೆಯಲ್ಲ, ವರ್ಕೆಲ್ಲ ಕಟ್ ಮಾಡಿ ಇದಕ್ಕೆ ಅಟ್ಯಾಚ್ ಮಾಡಬೇಕು. ಮಾಮೂಲಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ನಾನು. ಅದು ಬೆನ್ನಿನ ಉದ್ದ ಬಂದು 15 ಇಂಚಿದೆ, ಶೋಲ್ಡರ್ ಬಂದು 3.25 ಇದೆ, ನೆಕ್ ಬಿಡ್ತು ಬಂದು 2.25 ಇದೆ. ನೋಡಿ, ನಾನು ಅದು ಬ್ಲೌಸಲ್ಲೆಲ್ಲನೂ ವರ್ಕ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನೆಲ್ಲನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಶೋಲ್ಡರ್ಗೆಲ್ಲನೂ ಬಟ್ಟೆ ಅಟ್ಯಾಚ್ ಮಾಡಿದ್ದೆ ನಾನು. ಬಟ್ಟೆ ಅಟ್ಯಾಚ್ ಮಾಡಿ ಈಗ ಅದನ್ನೆಲ್ಲ ಬಿಚ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು. ನೋಡಿ, ಆ ಕಡೆ ಈ ಕಡೆ ಒಂದು ಸ್ವಲ್ಪ ಶೋಲ್ಡರೆಲ್ಲ ಬಿಚ್ಕೊಂಡು ಆ ಬಟ್ಟೆ ಕಟ್ಟಿಂಗ್ ಮಾಡಬೇಕಾದ್ರೆ ಜಾರ್ಬಿಡುತ್ತೆ ಅಂದ್ಬಿಟ್ಟು ನಾನು ನೋಡಿ ಅದನ್ನು ಕ್ಲೀನಾಗಿ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟಿಚಿಂಗ್ ಮಾಡಿಕೊಂಡು ನೋಡಿ ಕ್ಲೀನಾಗಿ ನಾವು ಎಲ್ಲಿ ವರ್ಕ್ ಮಾಡಿದ್ನೋ ಆ ಬಟ್ಟೆನೆಲ್ಲ ಕ್ಲೀನಾಗಿ ಕಟ್ ಮಾಡಿ ತಗೊಳ್ತೀನಿ. ಈ ಥರ ಯಾವುದಾದ್ರೂ ಬ್ಲೌಸುಗಳು ಅಂದರೆ ಹಳೆ ಬ್ಲೌಸುಗಳು ಇರ್ತಾವಲ್ಲ, ವರ್ಕ್ ಮಾಡಿರೋದು ತುಂಬ ಕಾಸ್ಟ್ಲಿ ಬ್ಲೌಸುಗಳೆಲ್ಲ ಇರ್ತಾವಲ್ಲ, ಅದು ಈ ಥರ ಮಾಡ್ಬೋದು. ನೋಡಿ, ಈ ಥರ ನೆಕ್ಗಳೆಲ್ಲನೂ ವರ್ಕನ್ನೆಲ್ಲ ಕಟ್ ಮಾಡಿಕೊಂಡು ಪ್ಲೈನ್ ಬ್ಲೌಸ್ ತೊಗೊಂಡು ಈ ಥರ ಅಟ್ಯಾಚ್ ಮಾಡ್ಕೊಳ್ಬೋದು. ನೋಡಿ, ನಾನು ಕ್ಲೀನಾಗಿ ಎಲ್ಲನೂ ಮಾಡ್ಕೊಂಡಿದ್ದೀನಿ, ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ. ಇದಕ್ಕೆ ಏನೋ ಕಟ್ ಮಾಡಿಕೊಂಡು ಎಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದಾನೆ ಇವಾಗ. ಇದಕ್ಕೆ ನಾನು ಸೈಡಲ್ಲಿ ಕ್ರಾಸ್ ಪೀಸು ತೊಗೊಳ್ತಾ ಇದ್ದೀನಿ, ಗೋಲ್ಡನ್ ಕಲರ್ ಕ್ರಾಸ್ ಪೀಸು. ಯಾಕಂದರೆ ವರ್ಕೂ ಗೋಲ್ಡನ್ ಕಲರಲ್ಲಿ ಮಾಡಿರೋದ್ರಿಂದ ಪೀಸನ್ನು ಸಣ್ಣದಾಗಿ ತೊಗೊಂಡು 1/2 ಇಂಚಿಗೆ ಟೆನ್ಷನಲ್ಲಿ ಸಣ್ಣದಾಗಿ ಇಟ್ಕೊಂಡು ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಇದನ್ನು ನೋಡಿ, ಇದು ನಾವು ಸಣ್ಣದಾಗಿ ನಾನು ಒಂದು ಸ್ವಲ್ಪ ಕಚ್ಚೆ ಬಿಟ್ಟಿದ್ದೆ, ಒಂದು 1/2 ಇಂಚು ಎಲ್ಲ ಕ್ಲೀನಾಗಿ ಮಾಡಿಕೊಂಡು ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಇದಕ್ಕೆ ಪೈಪಿಂಗ್ ಥ್ರೆಡ್ಡನ್ನು ಎಲ್ಲ ಇಟ್ಬಿಟ್ಟಿದ್ದೆ, ಅದನ್ನು ಹುಡುಕ್ತಾ ಇದ್ದೆ ನಾನು. ಸರಿ ಅಂದ್ಬಿಟ್ಟು ನೋಡಿ, ಪೈಪಿಂಗ್ ಥ್ರೆಡ್ ನಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣವಾಗಿ ಮಾಡ್ಕೊಳ್ಬೋದು. ಈಗ ಹ್ಯಾಂಡ್ ವರ್ಕು, ಮಿಷಿನ್ ವರ್ಕು ಎಲ್ಲನೂ ಮಾಡಿಸ್ಕೊಂಡಿರ್ತಾರಲ್ವ, ಅಂದರೆ ಮುಂಚೆ ಮಾಡಿಸ್ಕೊಂಡಿರೋರು ಸ್ವಲ್ಪ ಸಣ್ಣದಲ್ಲಿ ಮದುವೆ ಬ್ಲೌಸಸ್ಸು ಎಲ್ಲ ಸಣ್ಣ ಇರ್ತಾರೆ. ಸ್ವಲ್ಪ ದಿವಸ ಆಗ್ತಾ ಬ್ಲೌಸುಗಳು ನಾವು ದಪ್ಪ ಆಗೋದ್ರಿಂದ ದಪ್ಪ ಆಗೋದು ಆ ಥರ ಆವಾಗಾದಾಗ ಬ್ಲೌಸುಗಳಿಗೆಲ್ಲ ಆಗೋದೇ ಇಲ್ಲ. ಆ ಥರ ಬ್ಲೌಸುಗಳೆಲ್ಲನೂ ನೋಡಿ ಈ ಥರ ಮಾಡಿಕೊಂಡು ರೀಯೂಸ್ ಥರ ಮಾಡ್ಕೊಳ್ಬೋದು ವರ್ಕ್ಗೆ. ಮತ್ತು ಹ್ಯಾಂಡ್ ವರ್ಕಿಗೆ ಮಾತ್ರ ತುಂಬ ಕಾಸ್ಟ್ಲಿ ಕೊಟ್ಟು ಮಾಡಿಸ್ಕೊಂಡಿರ್ತಾರಲ್ವ, ಅವರು ನೋಡಿ ಈ ಥರ ಮಾಡ್ಕೊಳ್ಬೋದು ಡಿಸೈನ್ನ. ಅದೇ ಒಂದೊಂದು ಡಿಸೈನ್ನ ಮಾಡೋಕ್ಕಾಗಲ್ಲ, ಅದನ್ನು ನೋಡಿಕೊಂಡು ಮಾಡಬೇಕಾಗ್ತದೆ. ಇದು ನೋಡಿ, ನಾನು ವರ್ಕ್ ಮಾಡಿದ್ನಲ್ವ ಕ್ಲೀನಾಗಿ ಅದಲ್ಲೆಲ್ಲ ನಾನು ಸಣ್ಣದಾಗಿ ಪೈಪಿಂಗ್ ಮಾಡ್ಕೊಂಡಿದ್ದು. ನೋಡಿ, ಪೈಪಿಂಗ್ ಮಾಡಿಕೊಂಡು ಡೈರೆಕ್ಟ್ ನಾನು ಬ್ಲೌಸ್ ಪೀಸ್ ಮೇಲೆ ಸೀದಾ ಬ್ಲೌಸ್ ಪೀಸ್ ಮೇಲೆ ಇಟ್ಕೊಂಡು ಅಟ್ಯಾಚಿಂಗ್ ಮಾಡ್ಕೊಳ್ತೀನಿ. ಅಟ್ಯಾಚಿಂಗ್ ಮಾಡಿಕೊಂಡು ನೆಕ್ಕನ್ನು ಮಾರ್ಕ್ ಮಾಡ್ಕೊಳ್ತೀನಿ. ನಾನು ನೆಕ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ. ಒಂದು 1/2 ಇಂಚು ಬಟ್ಟೆ ಬಿಟ್ಟಿರ್ತೀನಿ ನಾನು. ನೋಡಿ, ನಾನು ಇವಾಗ ಇದನ್ನು ಡೈರೆಕ್ಟಾಗಿ ನೆಕ್ಕನ್ನು ಒಳಗಡೆ ಹಂಗೆ ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 1/2 ಇಂಚು ಗ್ಯಾಪ್ ಬಿಟ್ಟು ನ್ಯಾಚ್ ಹೊಡ್ಕೊಂಡಿರ್ತೀನಿ. ನೆಕ್ ರೌಂಡ್ ಇರೋದ್ರಿಂದ ಶೇಪ್ಗಳು ಕ್ಲೀನಾಗಿ ಹೋಗ್ಲಿ ಬಟ್ಟೆ, ಮತ್ತು ಬಟ್ಟೆ ಕಚ್ಚೆ ಕಾಣಬಾರ್ದು ಅಂದ್ಬಿಟ್ಟು ಕ್ಲೀನಾಗಿ ಮಾಡ್ತಾಯಿದ್ದೀನಿ. ನೋಡಿ, ಇದು ಈ ಥರ ನಿಮ್ಮ ಮನೇಲಿ ಯಾವುದಾದ್ರೂ ಹಳೆ ಬ್ಲೌಸಸ್ಸು ಇದ್ದರೆ ನೀವು ಈ ಥರ ಸಿಲ್ಕ್ ಬಟ್ಟೆ ಪ್ಲೈನು ಅಂದರೆ ಸೀರೆ ಕಲರ್ಗೆ ಯಾವ್ದು ಮ್ಯಾಚ್ ಆಗುತ್ತೋ ಆ ಥರ ಪೀಸ್ ತೊಗೊಂಡು ಅಟ್ಯಾಚ್ ಮಾಡ್ಕೊಳ್ಬೋದು. ನೋಡಿ, ಕ್ಲೀನಾಗಿ ಒಂಚೂರು ಕಚ್ಚೆ ಕಾಣಿಸ್ತಾ ಇಲ್ಲ. ಇದು ಕ್ಲೀನಾಗಿ ಅಟ್ಯಾಚಿಂಗ್ ಮಾಡಿದ್ದೀನಿ. ನೋಡಿ, ಇವಾಗ ಇದನ್ನು ಈಗ ಸೈಡಲ್ಲೆಲ್ಲ ಡಾಟ್ ಇಟ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ನಾನು ನೋಡಿ, ಈಗ ಇನ್ನು ಬ್ಯಾಕ್ ರೆಡಿ ಆಯಿತು. ಇವಾಗೆಲ್ಲನೂ ಈಗ ಫ್ರಂಟೆಲ್ಲನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ. ಮತ್ತು ಫುಲ್ಲು ಬ್ಲೌಸೆಲ್ಲ ರೆಡಿ ಆಗಿತ್ತು. ನಾನು ಅವಾಗ ಬಾರ್ಡ್ರ್ ಹೇಳಿದೆ, ಬಾರ್ಡ್ರ್ ಬೇಡ, ಪ್ಲೈನ್ ಬ್ಲೌಸಲ್ಲೇ ವರ್ಕ್ ಮಾಡಿಕೊಡ್ತೀನಿ ಅಂತಂದೆ. ಅವರೇ ಇಲ್ಲ, ಸ್ಯಾರಿ ಬ್ಲೌಸ್ ಅಲ್ಲ, ಅದು ಬೇರೆ ಸಪ್ರೇಟಾಗಿ ಪೀಸ್ ತೊಗೊಂಡೇ ಮಾಡಿದ್ದೆ ಅದು ನಾನು ಅದಕ್ಕೆ. ಈಗ ಅದು ಈಗ ಚೆನ್ನಾಗಿ ಕಾಣಿಸ್ತಲ್ಲ ಅಂದ್ಬಿಟ್ಟು ತಿರ್ಗಿ ನನಗೆ ರಿಟರ್ನ್ ತಂದು ಕೊಟ್ಟಿದ್ದಾರೆ. ಇದು ಎಕ್ಸ್ಟ್ರಾ ಅಮೌಂಟ್ ಅವರೇ ಪೇ ಮಾಡ್ತಾರೆ ಅವರು. ನೋಡಿ, ಇದಕ್ಕೋಸ್ಕರ ನಾನು ಈಗ ಬ್ಯಾಕ್ ಮಾಡ್ಕೊಂಡಿದ್ನಲ್ವ ಪೈಪಿಂಗ್ನ, ಇದನ್ನು ಸಣ್ಣದಾಗಿ ರೌಂಡಾಗಿ ನೋಡಿ, ನಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣವಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೋಡಿ, ಇದು ಫ್ರಂಟು ಸಹ ಅಷ್ಟೇ ನಾನು ಲೈನಿಂಗನ್ನು ಟಚಿಂಗ್ ಮಾಡಿಟ್ಕೊಂಡಿದ್ದೆ ನಾನು.
ಅಂದರೆ ಕಟ್ಟಿಂಗ್ ಮಾಡಿ ಲೈನಿಂಗ್ ಎಲ್ಲ ಅಟ್ಯಾಚಿಂಗ್ ಮಾಡಿ ಇಟ್ಕೊಂಡಿದ್ದೆ ನಾನು ಮಾಡಿಕೊಂಡು ಈಗ ನಾನು ನೋಡ್ಕೊಳ್ತಾ ಇದ್ದೀನಿ. ಇದು ಫ್ರಂಟಲ್ಲೂ ಸಹ ಅದೇ ಥರ ಮಾಡ್ಕೊಳ್ಬೇಕು. ಪೈಪಿಂಗ್ ಮಾಡಿರ್ತೀನಲ್ಲ ಅಲ್ಲಿ ಡೈರೆಕ್ಟಾಗಿ ಹೊಲ್ಕೊಳ್ಬೇಕು. ಅದಾದಮೇಲೆ ಕ್ಲೀನಾಗಿ ರೌಂಡ್ ನೆಕ್ ಮಾರ್ಕ್ ಮಾಡಿಕೊಂಡು ಕ್ಲೀನಾಗಿ ಒಂದು ಅರ್ಧ ಇಂಚು ಗ್ಯಾಪ್ ಬಿಟ್ಟು ಕಚ್ಚೆಯನ್ನು ಒಳಗೆ ತರ್ಕೊಂಡು ನಿಧಾನವಾಗಿ ಅಲ್ಲಿ, ಯಾಕಂದರೆ ಬಾಲ್ ಚೈನೆಲ್ಲ ಬಾಲ್ ಚೈನು ಸ್ಟೋನ್ ಚೈನು ಇರುತ್ತಲ್ವ, ಅದು ನೋಡ್ಕೊಂಡು ನಿಧಾನಕ್ಕೆ ಮಾಡಬೇಕಾಗುತ್ತೆ. ಮತ್ತು ಈ ಥರ ಮಾಡ್ಕೊಂಡಿಂದ ಆ ಕಚ್ಚೆನೂ ಒಂಚೂರೂ ಕಾಣಲ್ಲ, ಕ್ಲೀನಾಗಿ ನಾವು ಅಟ್ಯಾಚಿಂಗ್ ಮಾಡೋ ಥರನೇ ಕಾಣಿಸ್ತಾ ಇದೆ ಇವಾಗಿದು. ನೋಡಿ ಇವಾಗ ಇದು ರೌಂಡು ಅಂದರೆ ಒಂದು ಸೈಡು ವರ್ಕೋದು ಬ್ಲೌಸ್ ಬರುತ್ತೆ, ಇನ್ನೊಂದು ಸೈಡು ಪ್ಲೈನ್ ಬರುತ್ತಲ್ವ, ಅದಕ್ಕೆ ನಾನು ಪೈಪಿಂಗ್ ಮಾಡಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ ಸ್ಲೀವ್ಗೆ ಅಷ್ಟೇ, ಸ್ಲೀವ್ನೂ ಇದು ಕಟ್ಟಿಂಗ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗಿದ್ದು. ಮತ್ತು ಬಾರ್ಡ್ರೆಲ್ಲ ಬೇಡ ಅಂದಿರಲ್ವ, ಬೇಡ ತೆಗೆದುಬಿಟ್ಟು ಕ್ಲೀನಾಗಿ ಆ ಕಡೆ ಈ ಕಡೆ ಸೈಡೆಲ್ಲ ನಾನು ತಗೊಂಡು ಕ್ಲೀನಾಗಿ ಕಟ್ ಮಾಡಿಕೊಂಡು ನೋಡಿ ಮೇಲೆ ಕೆಳಗಡೆ ಎಲ್ಲನೂ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಸ್ಟಿಚಿಂಗು ಬಟ್ಟೆ ಕಚ್ಚೆಗಳು ಆ ಕಡೆ ಈ ಕಡೆ ಹೋಗಬಾರ್ದು, ಮತ್ತು ನಾವೆಲ್ಲ ಈಗ ಪೈಪಿಂಗ್ ಮಾಡಬೇಕಾದಾಗ ಕ್ಲೀನಾಗಿ ಬರಲಿ ಅನ್ನೋದಕ್ಕೆ ಅಷ್ಟೇ ಮಾಡ್ಕೊಳ್ತಾ ಇದ್ದಿದ್ದು. ಇದು ಸ್ಲೀವ್ಗೆ ಬರುತ್ತೆ, ಇದು ಬಾರ್ಡ್ರ್ ಬರೋಲ್ಲ, ಇದು ಬಾರ್ಡ್ರ್ ಕಟ್ಟಾಗುತ್ತೆ. ನಾನೀಗ ಸ್ಲೀವ್ಗೆ ವರ್ಕ್ ಮಾಡಿದ್ನಲ್ವ, ಆ ವರ್ಕದ್ದು ಮಾತ್ರ ಸ್ಲೀವ್ಗೆ ಬರುತ್ತೆ ಇದು. ನೋಡಿ ಇದು ಬ್ಲೂ ಮತ್ತು ಗೋಲ್ಡಲ್ಲಿ ವರ್ಕ್ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಬಾಲ್ ಚೈನ್ ಹಾಕಿದ್ದೀನಿ, ಸೆಂಟ್ರಲ್ಲಿ ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರಲ್ಲಿ ಪೈಪಿಂಗ್ ಥ್ರೆಡ್ ಹಾಕಿ ಫಿಲಪ್ ಮಾಡಿದ್ದೀನಿ. ಅದಾದಮೇಲೆ ಫ್ಲವರ್ ಕೊಟ್ಟಿದ್ದೀನಿ ನಾನು ಇದಕ್ಕೆ. ನೋಡಿ ಈ ಥರ ಎಲ್ಲ ಆ ಕಡೆ ಈ ಕಡೆ ಎಲ್ಲನೂ ಸ್ಟಿಚಿಂಗ್ ಮಾಡಿ ಇಟ್ಕೊಂಡಿದ್ದಲ್ವ, ಅದನ್ನು ಕ್ಲೀನಾಗಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೂ ಸಹ ಕ್ರಾಸ್ ಪೀಸ್ ಕೊಡಬೇಕಾಗ್ತದೆ. ಇದು ಕೆಳಗಡೆ ಫೋಲ್ಡಿಂಗ್ ಆಗುತ್ತೆ, ಮೇಲ್ಗಡೆ ಅದು ಕಚ್ಚೆ ಹಾಕಿ ಕಾಣುತ್ತೆ ಅಂದ್ಬಿಟ್ಟು ಈಗ ನಾನು ಫ್ರಂಟಲ್ಲಿ ಬ್ಯಾಕಲ್ಲಿ ಯಾವ ಥರ ಕ್ರಾಸ್ ಪೀಸ್ ಕೊಟ್ಟಿದ್ದೆ ಅದೇ ಥರನೇ ಸಹ ಸ್ಲೀವ್ಗೂ ಕ್ರಾಸ್ ಪೀಸ್ ಕೊಡ್ತಾಯಿದ್ದೀನಿ ಇವಾಗಿದು. ನೋಡಿ ಯಾವ ಥರ ಬಂದಿದೆ ಕಮೆಂಟ್ ಮಾಡಿ. ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರ ಹಳೆ ಬ್ಲೌಸುಗಳನ್ನ ರೀಯೂಸ್ ಥರ ಯಾವ ಥರ ಯೂಸ್ ಮಾಡೋದು, ಯಾವ ಥರ ಸ್ಟಿಚ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು ಇವಾಗ. ಇದಕ್ಕೆ ಇನ್ನು ಸಣ್ಣದಾಗಿ ಫೋಲ್ಡಿಂಗ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗಿದು. ನಾನಿದು ಮಿಷಿನ್ ವರ್ಕ್ ಮಾಡಿರೋದು, ಹ್ಯಾಂಡ್ ವರ್ಕ್ ಬ್ಲೌಸ್ ಇದ್ರೂ ಸಹ ಸೇಮ್ ಇದೇ ಪ್ರೊಸೆಸ್ ಮಾಡ್ಕೊಳ್ಬೋದು. ಇಲ್ಲ ನನಗೆ ಪೈಪಿಂಗ್ ಬೇಡ ಅನ್ನೋರು ಹಾಗೆ ಫೋಲ್ಡಿಂಗ್ ಮಾಡ್ಕೊಳ್ಬೋದು. ಅಂದರೆ ಪೈಪಿಂಗ್ ಮಾಡೋದ್ರಿಂದ ಸ್ವಲ್ಪ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಹಂಗೆ ಫೋಲ್ಡ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿರಲ್ಲ. ಇಲ್ಲ ನನಗೆ ವರ್ಕೇ ಮಾಡ್ಕೊಳ್ತೀನಿ ಅನ್ನೋರು ಕ್ಲೀನಾಗಿ ಒಂದು ಅದ್ರ ಮೇಲೇ ಒಂದು ಸ್ಟಿಚಿಂಗ್ ಹಾಕ್ಕೊಂಡು, ನಾನೀಗ ಪೈಪಿಂಗ್ ಮಾಡಿದ್ದೀನಲ್ವ, ಆ ಪೈಪಿಂಗ್ನ ಡೈರೆಕ್ಟಾಗಿ ಹಂಗೆ ಸ್ಟಿಚಿಂಗ್ ಮಾಡಿಬಿಟ್ಟು ಅದ್ರ ಮೇಲೂ ಸಹ ಮಿಷಿನ್ ವರ್ಕ್ ಮಾಡ್ಕೊಬೋದು, ಒಂದು ಲೈನ್ಗಿನ್ ಹಾಕ್ಕೊಳ್ಬೋದು, ಆ ಥರನೂ ಸಹ ಮಾಡ್ಕೊಳ್ಬೋದು. ನಾನು ಇದಕ್ಕೆ ಪೈಪಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಇದು ಈಗ ಬ್ಯಾಕು ರೆಡಿಯಾಗಿದೆ, ಫ್ರಂಟ್ ರೆಡಿಯಾಗಿದೆ, ಇವಾಗ ಸ್ಲೀವ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸ್ಲೀವ್ಗಳಿಗೆ ಫ್ರಂಟಿಗೆ ಎಲ್ಲ ಫಸ್ಟೇ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಅವರು ಮೆಜರ್ಮೆಂಟ್ಗೆ ಬೇರೆ ಬ್ಲೌಸ್ ಕೊಟ್ಟಿದ್ದರು ಅವರು, ಅದೇ ಬ್ಲೌಸ್ಗೆ ಮೆಜರ್ಮೆಂಟ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದು. ಇದು ಅದು ಸ್ಲೀವ್ ಲೆಂತ್ ಬಂದು 9 ಇಂಚ್ ಬರುತ್ತೆ ಅವ್ರದ್ದು, ಅಗಲ ಬಂದು 13 ಇಂಚೇ ಬರುತ್ತೆ ಅವ್ರದ್ದು. ಅದನ್ನೆಲ್ಲನೂ ಕಟ್ಟಿ ಹಿಂಗೆಲ್ಲ ಮಾಡಿಕೊಂಡು ಈಗ ಸ್ಟಿಚಿಂಗ್ ಎಲ್ಲ ಆಯಿತು ನೋಡಿ ಇವಾಗೆಲ್ಲನೂ. ಇದು ನಾನು ಶೋಲ್ಡ್ರ್ ಬಟನ್ಗೆ ಬಟ್ಟೆ ಹೊಲ್ಕೊಳ್ತಾ ಇದ್ದೆ ನಾನು ಇವಾಗ. ನೋಡಿ ಈಗೆಲ್ಲ ಫುಲ್ಲೆಲ್ಲ ರೆಡಿ ಆಯಿತು. ಇವಾಗ ಸ್ಲೀವ್ ಅಟ್ಯಾಚಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಹಳೆ ಬ್ಲೌಸು ವರ್ಕ್ ಡಿಸೈನ್ನ ಹೊಸ ಬ್ಲೌಸ್ ಮೇಲೆ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ವೀಡಿಯೋ. ಇದು ಕಟ್ಟಿಂಗು ನಾರ್ಮಲ್ ಕಟ್ಟಿಂಗ್ ಆಗಿರುತ್ತೆ. ಇದು ಏನಂದರೆ ಅವರು ಸ್ವಲ್ಪ ಏಜ್ ಆಗಿರೋದ್ರಿಂದ ಶೋಲ್ಡರು ಮತ್ತು ಚೆಸ್ಟು ಎಲ್ಲ ಸ್ವಲ್ಪ ದೊಡ್ಡ ಸೈಜೇ ಮಾಡಿದ್ದೀನಿ. ಇದು ಚೆಸ್ಟ್ ಬಂದು ಅವ್ರದ್ದು 11 ಇಂಚ್ ಬರುತ್ತೆ. ಶೋಲ್ಡರೇ ಬಂದು ರೆಡಿ ಅವರಿಗೆ 2.5 3.5 6 ಇಂಚ್ ಬರುತ್ತೆ ಅವ್ರಿಗೆ ಶೋಲ್ಡರು. ನೋಡಿ ಇವಾಗ ಸೈಡೆಲ್ಲ ನಾನು ಮಾರ್ಕ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊತೀನಿ ಸೈಡಲ್ಲೆಲ್ಲ ಇದನ್ನು. ಇದು ಪಿಂಕ್ ಪರ್ಪಲ್ ಬ್ಲೌಸ್ ಆಗಿರುತ್ತೆ. ಸ್ಯಾರಿ ಬಂದು ಬ್ಲೂ ಕಲರ್ ಇರುತ್ತೆ ಅನಿಸುತ್ತೆ. ಅವ್ರಿಗೆ ಮೊದಲೇ ಕೊಟ್ಬಿಟ್ಟಿದ್ದೀನಿ ಸೀರೆ, ಅವರೇ ಫಾಲೋ ಜಿಗ್ಜಾಗೆಲ್ಲ ಮಾಡ್ಕೊಳ್ತಾರೆ. ಜಿಗ್ಜಾಗ್ ನಾನು ಮಾಡಿಕೊಟ್ಟಿದ್ದೆ, ಫಾಲ್ ಎಲ್ಲ ಅವ್ರು ಹಾಕ್ಕೊಳ್ತಾರೆ ಇವಾಗ ಅದನ್ನೆಲ್ಲನೂ. ನೋಡಿ ಈಗ ಎಲ್ಲನೂ ಸೈಡಿಗೆ ಸ್ಟಿಚಿಂಗ್ ಮಾಡಿದ್ರೆ ಎಲ್ಲ ಫುಲ್ಲು ಬ್ಲೌಸ್ ರೆಡಿ ಆಯಿತು. ನೋಡಿ ಯಾವ ಥರ ಬಂದಿದೆ ಬ್ಲೌಸು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೈಡಲ್ಲೆಲ್ಲನೂ ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೆ ಇವಾಗ ಇದನ್ನೆಲ್ಲನೂ. ನೋಡಿ ಫುಲ್ಲು ರೆಡಿ ಆದಮೇಲೆ ಈ ಥರ ಬರುತ್ತೆ. ಫುಲ್ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ. ಚೆನ್ನಾಗಿ ಬಂದಿದೆ ಅಲ್ವಾ? ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.